ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಅಂಜಲಿ ಸಿದ್ದು. ಇವತ್ತಿನ ವಿಡಿಯೋ ಆಸ್ ಯೂಶಲ್ ಗೊತ್ತಿದೆ, ಪಾರ್ಟ್ 1 ನೋಡಾಗಿರುತ್ತೆ, ಪಾರ್ಟ್ 2ಗೆ ಎಂಟ್ರಿ ಕೊಟ್ಟಿದ್ದೀರಾ. ಸೊ ಇವಾಗ ಫಸ್ಟ್ ನಾನು ಚೌಟ್ರಿಗೆ ಯಾವುದೋ ಬೇರೆ ಸೀರೆ ಹಾಕೊಂಡಿದ್ದೆ, ಹಳದಿನಲ್ಲಿ ಹಾಕೊಂಡಿದ್ದಂಥ ಸೀರೆ ಅಂತೂ ಹಾಕೊಂಡು ಹೋಗಿರಲಿಲ್ಲ. ಸೊ ಅದನ್ನೆಲ್ಲ ಬಿಟ್ಟು ಈಗ ನಾವು ಮೇಯ್ನ್ ನಮ್ಮ ರಿಸೆಪ್ಷನ್ ಔಟ್ಫಿಟಿಗೆ ಬರೋಣ. ಬಿಕಾಸ್ ಎಲ್ಲ ಔಟ್ಫಿಟ್ ಹೇಳಿದ್ರೆ ತುಂಬ ಲ್ಯಾಗ್ ಆಗಿಬಿಡುತ್ತೆ ವಿಡಿಯೋ, ಅದಕ್ಕೋಸ್ಕರ ನಿಮಗೂ ಬೋರಿಂಗ್ ಆಗಿಬಿಡುತ್ತೆ. ನನ್ನ ರಿಸೆಪ್ಷನ್ಗೆ ನಾನು ಹಾಕೊಂಡಿದ್ದು ಬಾಟಲ್ ಗ್ರೀನ್ ಕಲರ್ದು ಒಂದು ಗೌನ್ ಹಾಕೊಂಡಿದ್ದೆ. ಈ ಗೌನ್ ಬಗ್ಗೆ ಹೇಳ್ಬೇಕಂತಂದ್ರೆ ಫಸ್ಟ್ ಏನಾಯ್ತು ಅಂದ್ರೆ, ಯೂಶುವಲ್ ಆಗಿ ಎಲ್ಲರೂ ಹೋದ್ವಿ ರಿಸೆಪ್ಷನ್ ಶಾಪಿಂಗ್ಗೆ ಅಂತ ಅರಸು ರೋಡ್ ನಲ್ಲಿರುವಂತಹ ಡಾಸಲ್ ಶಾಪ್ಗೆ ಹೋದ್ವಿ. ಅಲ್ಲೇನಾಯ್ತು ಅಂತಂದ್ರೆ, ನಾವು ಹೋಗಿದ್ ಬೇರೆ ನೈಟ್ ಆಯ್ತಾ, ಒಂದು 7-8 ಆಗಿತ್ತು. ಬಿಕಾಸ್ ಬೆಳಗ್ಗೆಯಿಂದ ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆ ಶಾಪಿಂಗ್ ಹೋಗಿದ್ ನಾವು. ಅಲ್ಲೇನಾಗ್ಬಿಡ್ತಂದ್ರೆ, ಒಂದು ಲೈಟ್ ಪಿಂಕ್ ಕಲರ್ದೊಂದು ಗೌನ್ ಸೆಲೆಕ್ಟ್ ಮಾಡಿದ್ದೆ. ಅದ್ರದ್ದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಲುಕ್ ಅಂತ ಹೇಳ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿದೆ. ಅದು ಏನ್ ಪ್ರಾಬ್ಲಮ್ ಆಯ್ತಂತಂದ್ರೆ, ಬರೀ ಇಲ್ಲಿ ಅಪ್ಪರ್ ವರ್ಷನ್ ಅಷ್ಟೇ ವರ್ಕ್ ಇದ್ದಿದ್ದು, ಬಾಟಮ್ ಅಷ್ಟು ವರ್ಕ್ ಇರಲಿಲ್ಲ. ಆಮೇಲೆ ಅಲ್ಲಿ ನೋಡಿದಾಗ ಕಲೆಕ್ಷನ್ಸ್ ಅಲ್ಲಿ ನನ್ಗೆ ಅದೊಂದು ಇಷ್ಟ ಆಯ್ತು. ಅದಕ್ಕೆ ಓಕೆ ಅಂತ ಹೇಳ್ಬಿಟ್ಟು ಫೈನಲ್ ಮಾಡಿ ಶಾಪಿಂಗ್ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಬಂದ್ವಿ. ಬಂದ್ಮೇಲೆ ಏನಾಯ್ತಂತಂದ್ರೆ, ಎಲ್ರು ಶುರು ಮಾಡಿದ್ರು, ಆಕ್ಚುಲಿ ಮದ್ವೆ ಹುಡುಗಿ ಗೌನೆ ಸಿಂಪಲ್ ಆಗೋಯ್ತು, ಇದು ಬೇಡ ಗೌನು ಅಂತ ಬಂತು. ನಾನು ಆಲ್ಟ್ರೇಷನ್ಗೂ ಕೊಟ್ಟು ಬಂದ್ಬಿಟ್ಟಿದ್ವಿ. ಆಮೇಲೆ ಓಕೆ ಅಂತ ಹೇಳಿ ಡಿಸೈಡ್ ಮಾಡಿ ಮತ್ತೆ ಹೋಗಿ ಅದನ್ನ ಕ್ಯಾನ್ಸಲ್ ಮಾಡಿಸಿ ಇನ್ನೊಂದಷ್ಟು ಶಾಪ್ಗಳೆಲ್ಲ ಹುಡುಕಿದ್ಮೇಲೆ ಏನಾಯ್ತಂದ್ರೆ, ಡಾಸಲ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಅಲ್ಲೇ ತಗೋಬೇಕಿತ್ತು. ಬೇಡ ನೋಡೋಣ ಇನ್ನ ಬೇರೆ ಕಡೆ ಆಪ್ಷನ್ಸ್ನ ಅಂತ ಹೇಳಿ ಎಲ್ಲ ಕಡೆ ಹುಡುಕ್ತೆ. ನಂಗೆ ತುಂಬಾ ಹೆವಿ ಜಾತ್ರೆ ತರ ಆದ್ರೂ ಇಷ್ಟ ಆಗಲ್ಲ. ಅಂಡ್ ನನಗೆ ಪರ್ಟಿಕ್ಯುಲರ್ಲಿ ಗೌನೆ ಹಾಕೋಬೇಕಂತ ಇತ್ತು. ಅಲ್ಲಿ ಏನಂದ್ರು, ನೀವು ಬೇಕು ಅಂತಂದ್ರೆ ಲೆಹಂಗಾಗಳನ್ನ ಆಲ್ಟರ್ ಮಾಡಿ ಗೌನ್ ತರ, ಕ್ರಾಪ್ ಟಾಪ್ಸ್ ಇರುತ್ತಲ್ವ ಅದನ್ನ ಸ್ಟಿಚ್ ಮಾಡಿ ಗೌನ್ ತರ ಮಾಡ್ಕೊಡ್ತೀವಿ ಅಂತ. ನಂಗೆ ಅದೆಲ್ಲ ಅಷ್ಟು ಓಕೆ ಅಂತ ಅನ್ನಿಸ್ಲಿಲ್ಲ. ಸರಿ ಅಂತ ಹೇಳಿ ಹುಡುಕಿ ಕೊನೆಯಲ್ಲಿ ಡಾಸಲ್ಸ್ 3 ಬ್ರಾಂಚ್ ಇದೆ ಮೈಸೂರಲ್ಲಿ. ಒಂದು ಬ್ರಾಂಚಲ್ಲಿ ನಾನು ಬಟ್ಟೆ ತಗೊಂಡಿದ್ದೆ, ಇನ್ನೊಂದು ಬ್ರಾಂಚ್ನಲ್ಲಿ ಕೇಳಿದೆ. ಅವ್ರು ಬೇರೆ ಒಂದೇ ಬ್ರಾಂಚಲ್ಲಿ ಎಕ್ಸ್ಚೇಂಜ್ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ರೀಸನ್ಸ್ ಹೇಳಿದ್ರು. ಇಲ್ಲ ಅಂತೇಳಿ ಕೊನೆಯಲ್ಲಿ ಆ ಬ್ರಾಂಚ್ ಮ್ಯಾನೇಜರು, ಪರವಾಗಿಲ್ಲ ಬಿಡಿ ಡಾಸಲ್ಸ್ ಅಲ್ವಾ, ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ಕೊಡ್ತೀವಿ ನಿಮ್ಗೆ ಅಂತ ಹೇಳಿದ್ರು. ಸೊ ಅಲ್ಲಿ ನೋಡಿದಾಗ, ಅಂಡ್ ಅವಾಗಿನ ಹೀರೋಯಿನ್ಸ್ಗಳೆಲ್ಲ ಯಾರ್ಯಾರು ಮದುವೆ ಆಗ್ತಿದ್ರು ಅವರೆಲ್ಲ ಬಾಟಲ್ ಗ್ರೀನ್ ಕಲರ್ ಹಾಕೊಂಡಿದ್ರು, ಅದೊಂದು ಟ್ರೆಂಡಲ್ಲಿ ಇತ್ತು. ಸೊ ಓಕೆ ಅಂತ ಹೇಳ್ಬಿಟ್ಟು ನನ್ಗೆ ಹಾಕಿ ನೋಡಿದಾಗ ನನ್ಗೆ ಅದು ಓಕೆ ಅಂತ ಅನ್ನಿಸ್ತು. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಪ್ಯಾಟರ್ನು ಯೂನಿಕ್ ಆಗಿದೆ, ಚೆನ್ನಾಗಿದೆ, ಇದೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಆ ಗೌನ್ನ ಚೂಸ್ ಮಾಡಿದ್ದು. ನಂಗೆ ಆ ಗೌನ್ ನಾನು ತೊಗೊಂಡಾಗ 15,000 ಕಾಸ್ಟ್ ಆಗಿತ್ತು. ಫಸ್ಟ್ ಚೂಸ್ ಮಾಡಿ ಸ್ವಲ್ಪ ಕಡಿಮೆ ಇತ್ತು, ಇದೊಂದು 15,000 ಕಾಸ್ಟ್ ಆಯಿತು. ಓಕೆ ಇಷ್ಟ ಆಯ್ತಲ್ಲ, ಫೈನಲ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಚೂಸ್ ಮಾಡಿ ತೊಗೊಂಡಿದ್ದ ಗೌನ್ನ. ಇದಾದ್ಮೇಲೆ ಮೇಯ್ನು ಧಾರೆ, ತಾಲಿ ಕಟ್ಸ್ಕೊಳ್ಳೋ ಟೈಮಲ್ಲಿ ನಾನು ಹಾಕೊಂಡಿದ್ದು ರೇಷ್ಮೆ ಸೀರೆ. ಎಲ್ಲರೂ ರೇಷ್ಮೆ ಸೀರೆನೇ ಹಾಕೋತಾರಲ್ಲ, ಕೆಲವರು ಮೈಸೂರು ಸಿಲ್ಕ್ ಹಾಕೋತಾರೆ, ನಾನು ರೇಷ್ಮೆ ಸೀರೆ ಹಾಕೊಂಡಿದ್ದೆ. ಸೊ ಆ ಸೀರೆ ಬಂದು ನನಗೆ ಸೋದರ ಮಾವನ ಮನೆಯಿಂದ ಕೊಡಿಸ್ಬೇಕು, ನನ್ನ ಅಜ್ಜನ ಮನೆಯಿಂದ, ನನ್ನ ತಾತನ ಮನೆಯಿಂದ ಕೊಡಿಸ್ಬೇಕು. ಆ ಸೀರೆನ ನನ್ನ ಮಾವ ಕೊಡಿಸಿದ್ರು ನನಗೆ. ನಾನು ಗೋಲ್ಡ್ ಕಲರ್ ಹಾಕೋಬೇಕು ಅನ್ನೋದೊಂದು ಐಡಿಯಾದಲ್ಲಿ ಇದ್ದೆ. ಗೋಲ್ಡ್ಗೆ ಒಂಥರ ಪೀಚ್ ಕಲರ್, ಪಿಂಕಿಶ್ ಕಲರಲ್ಲಿ ಬಂದಿರೋಂತಹ ಬಾರ್ಡ್ರದೊಂದು ಸೀರೆ ತೊಗೊಂಡಿದ್ದೆ. ಬಾರ್ಡ್ರು ತುಂಬಾನೇ ದೊಡ್ಡದಿತ್ತು ಆಯ್ತಾ. ಬ್ಲೌಸ್ಗೆ ಏನಾಯ್ತು, ಬಾರ್ಡ್ರ್ ಅದೇ ಥರ ದೊಡ್ಡದಾಗಿ ಬಂದಿತ್ತು. ಅವ್ರು ಹೇಳಿದ್ರು, ವರ್ಕ್ ಮಾಡೋರು, ಎಂಬ್ರಾಯ್ಡ್ರಿ ವರ್ಕ್ ಮಾಡೋರು, ನೀವು ಇದ್ರ ಮೇಲ್ಗಡೆ ಬೇರೆ ವರ್ಕ್ ಮಾಡಿಸಿದ್ರೆ ಅದು ಲುಕ್ ಕಾಣಲ್ಲ, ವೇಸ್ಟ್ ಆಗ್ಬಿಡುತ್ತೆ. ಆ ಏನಿರುತ್ತೆ ಡಿಸೈನ್ ಅದನ್ನೇ ವರ್ಕ್ ಮಾಡಿಸಿ, ಬಾರ್ಡ್ರ್ ಏನಿರುತ್ತೆ ಅದನ್ನೇ ವರ್ಕ್ ಮಾಡಿಸಿ ಅಂತ ಹೇಳಿದ್ರು. ನಂಗೆ ಅದು ಅಷ್ಟು ಓಕೆ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಆ ಪೀಸ್ನ ಹಂಗೆ ಇಟ್ಕೊಂಡು ಇನ್ನೊಂದು ಪೀಸ್ ತೊಗೊಂಡು, ಸೀರೆ ಬಾರ್ಡ್ರಿಗೆ ಮ್ಯಾಚ್ ಆಗೋ ಥರದ್ದು ಇನ್ನೊಂದು ಪೀಸ್ ತೊಗೊಂಡು ಅದಕ್ಕೆ ವರ್ಕ್ ಮಾಡಿಸಿ ಹೊಲಿಸಿದ್ದು ನನ್ನ ಬ್ಲೌಸ್ನ. ಬ್ಲೌಸ್ಗೆ ಒಂದು 5-5.5 ಸಾವಿರ ಆಗಿತ್ತು ಹೊಲಿಯಕ್ಕೆ. ಆ್ಯಂಡ್ ಸೀರೆ ಬಂದು ಒಂದು 21,000 ಆಗಿತ್ತು ನಂದು ಧಾರೆ ಸೀರೆ ಏನಿದೆ ಅದು. ಗೋಲ್ಡ್ ಕಲರ್ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಆ್ಯಂಡ್ ದುಪ್ಪಟ್ಟ ಏನಿದೆ ಅದು ಮೀನಾ ಬಜಾರ್ನಲ್ಲಿ ತೊಗೊಂಡಿದ್ದೆ. ಒಂದು 600 ಏನೋ ಕಾಸ್ಟ್ ಆಗಿತ್ತು ಅನ್ಸುತ್ತೆ. ಗೋಲ್ಡ್ ಹಾಕ್ಬಿಟ್ರೆ ಸೂಟ್ ಆಗಲ್ಲ ಅಂತೇಳಿ ಬಾರ್ಡ್ರ್ ಏನಿರುತ್ತೆ ಸೀರೆದು, ಬ್ಲೌಸ್ ಏನಿರುತ್ತೆ ಅದ್ರ ಕಲರ್ಗೆ ತೊಗೊಂಡಿದ್ದೆ ನಾನು. ಸೊ ಇದಿಷ್ಟು ನನ್ನ ಧಾರೆನಲ್ಲಿ ನಾನು ಹಾಕೊಂಡಂಥ ಔಟ್ಫಿಟ್. ಇದಾದ್ಮೇಲೆ ಡೇ ರಿಸೆಪ್ಷನ್ ಒಂದು ಕತೆ ಇದೆ. ಏನಪ್ಪ ಅಂತಂದ್ರೆ, ಆ ಟೈಮ್ನಲ್ಲಿ ಜಿ ಕುಟುಂಬ ಅವಾರ್ಡ್ಸ್ ಆಗಿತ್ತು. ಸೊ ಆ ಟೈಮ್ನಲ್ಲಿ ಒಂದು ಸೀರಿಯಲ್ ಹೀರೋಯಿನು ಅವಾರ್ಡ್ ಫಂಕ್ಷನ್ಗೆ
ಒಂದು ಪ್ಯಾಟರ್ನಲ್ಲಿ ಸೀರೆ ಉಟ್ಟಿದ್ರು. ನಂಗದೇನೋ ತುಂಬಾ ಇಷ್ಟ ಆಗ್ಬಿಡ್ತು. ಆ ಪ್ಯಾಟರ್ನಲ್ಲಿ ಹಾಕೋಬೇಕು ನಾನು. ನಾನು ಫಸ್ಟಿಂದಾನು ನಾನು ರಿಸೆಪ್ಷನ್‌ಗೆ ಏನೋ ಡಿಫರೆಂಟ್ ಸ್ಟೈಲಲ್ಲಿ ವೇರ್ ಮಾಡ್ಬೇಕು ಸೀರೆನ ಅನ್ನೋದೊಂದು ಆಸೆ ಇತ್ತು. ಸೊ, ಅದೇ ವೇನಲ್ಲಿ ಯೋಚನೆ ಮಾಡ್ತಿರುವಾಗ ಒಂದು ಹೀರೋಯಿನ್ ಈ ತರ ಸೀರೆ ಉಟ್ಟಿದ್ರು. ಆ ಪ್ಯಾಟರ್ನ್ ನೋಡ್ಬಿಟ್ಟು ನಂಗೆ ಇದೇ ತರ ಪ್ಯಾಟರ್ನಲ್ಲಿ ಸೀರೆ ಉಟ್ಬೇಕು ಅನ್ನೋ ಆಸೆ ಆಯ್ತು. ಅವಾಗ ಆ ಪ್ಯಾಟರ್ನ್‌ಗೆ ಸೂಟ್ ಆಗೋ ತರ ಸೀರೆನ ಹುಡುಕ್ತಾ ನಾನು ಈ ಸೀರೆನ ಚೂಸ್ ಮಾಡಿ ತಗೊಂಡಿದ್ದೆ ಆಯ್ತಾ. ಪಿಂಕ್ ಮತ್ತೆ ಗ್ರೀನ್ ಕಲರ್ ಇದ್ದಿದ್ದು. ಇದಕ್ಕೆ ನಾನು ನೇವಿ ಬ್ಲೂ ಕಲರ್‌ದು ಒಂದು ರೇಷ್ಮೆ ಪೀಸ್ ತಗೊಂಡೆ. ಆ ರೇಷ್ಮೆ ಪೀಸ್‌ಗೆನೆ ಯಪ್ಪಾ ಕರ್ನಾಟಕ ಸ್ಯಾರಿ ಸಿಲ್ಕ್ಸಲ್ಲಿ ಇಲ್ಲೇ ಇದೆ ತಗೊಳ್ಳಿ ಪೀಸ್‌ನ ಅಂತ ಕೊಟ್ರಾ, ಮೀಟರ್‌ಗೆ 1,000, 1,500 3 ಮೀಟರ್ ಏನೋ ಇತ್ತು. ಅದು 2 ಮೀಟರ್ ತಗೊಂಡೆ. 1,500 ಮೀಟರ್‌ಗೆ 2 ಮೀಟರ್ ತಗೊಂಡೆ. 3,000 ಬಿಲ್ ಮಾಡ್ದ ನಂಗೆ ಪೀಸ್‌ನ. ನನ್ಗೆ ಇವಾಗ ಅನಿಸ್ತಾ ಇದೆ ಮೀನಾ ಬಜಾರ್‌ಗೆ ಹೋಗಿದ್ರೆ ಇನ್ನ ಕಡಿಮೆಗೆ ಇನ್ನ ಬೇರೆ ತರ ತಗೋಬೋದಿತ್ತಲ್ವಾ ಅಂತ. ಆಕ್ಚುಲಿ ಅವಾಗ ಅಷ್ಟು ಇನ್ನ ನಾಲೆಡ್ಜ್ ಇರ್ಲಿಲ್ಲ. ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಅಲ್ಲೇ ತಗೋಬಿಟ್ಟೆ. ಸೊ, ಅದೊಂದು ತಗೊಂಡಿದ್ದೆ ಪೀಸ್‌ನ. ಅದು ಆಕ್ಚುಲಿ ಪೀಸ್ ಏನಂದ್ರೆ ಪ್ಯೂರ್ ಸಿಲ್ಕ್ ಪೀಸ್ ಅದು. ಬಳೆಗಳಿಗೂ ಸಿಕ್ಕಾಕೊಳ್ಳುತ್ತೆ. ನೂಲೆಲ್ಲ ಜಾಸ್ತಿ. ತುಂಬಾ ರಿಸ್ಕ್ ತಗೊಂಡ್ ಹಾಕೊಂಡಿದೀನಿ ರಿಸೆಪ್ಷನಲ್ಲಿ. ಸೊ, ಅದೊಂದು ಪೀಸ್ ತಗೊಂಡು ಡಿಫರೆಂಟಾಗಿ ಸ್ಟೈಲ್ ಮಾಡ್ಬೇಕಂತ ಸ್ಟೈಲ್ ಮಾಡಿದ್ದೆ ರಿಸೆಪ್ಷನ್‌ಗೆ. ಇದು ನನ್ನ ರಿಸೆಪ್ಷನ್ ಔಟ್. ಇದು ನನ್ನ ಡೇ ರಿಸೆಪ್ಷನ್ ಔಟ್‌ಫಿಟ್. ಸೊ, ನೋಡಿದ್ರಲ್ವಾ ನನ್ನ ವೆಡ್ಡಿಂಗ್ ಔಟ್‌ಫಿಟ್ಸ್ ಎಲ್ಲ ಹೆಂಗಿತ್ತು? ಯಾವ್ಯಾವ್ದು ವೆಡ್ಡಿಂಗ್ ಔಟ್‌ಫಿಟ್‌ನ ಹೆಂಗೆಂಗ್ ತಗೊಂಡೆ ಅದ್ರ ಹಿಂದೆ ಇರೋ ಸ್ಟೋರಿಗಳು ಎಲ್ಲಾನು ಹೇಳಿದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ. ಇಷ್ಟ ಆಗಿದ್ರೆ ಯಾವ ಔಟ್‌ಫಿಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಟೇಕ್ ಕೇರ್. ಬಾಯ್.